ಓದ್ತೀನಿ. ಓಕೆ ನೋಡಿ, ತುಂಬ ಜನ ಸ್ಟೂಡೆಂಟ್ಸ್ ನನಗೆ ಕ್ವಶನ್ ಕೇಳ್ತಾರೆ, ಸರ್ ನಾನು IAS ಆಗ್ಬೇಕಂತ ಇದ್ದೀನಿ, ಅದೇ ಸಮಸ್ಯೆ ಏನಂದ್ರೆ ನನಗೇನು ಅರ್ಥ ಆಗಲ್ಲ. ನಾನು ಯಾರು ಕಾಮೆಂಟ್ ಮಾಡಿದ್ರು ಸ್ಟೂಡೆಂಟ್ಸ್ ನನಗೆ ಕೇಳ್ತಿದ್ರು, ಸರ್ ನಾನು ಈವನ್ ಕೋಚಿಂಗ್ ಹೋಗ್ತಿದ್ದೀನಿ ಆದರೂ ಕೂಡ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತ. ಸಿ ಫಸ್ಟ್ ಥಿಂಗ್ ನನ್ನ ಕ್ವಶನ್ ಏನಂದ್ರೆ, ನೀವು ಅದಕ್ಕೆ ಆ ಯೋಗ್ಯತೆ ನಿಮ್ಮಲ್ಲಿ ಇದೆಯಾ ಅಂತ. ಡು ಯು ವಾಂಟ್ ಟು ಬಿ IAS ರಿಯಲಿ, ಆರ್ ಸಿಂಪ್ಲಿ ಯು ಆರ್ ಜಸ್ಟ್ ಎಕ್ಸ್ಪೆಕ್ಟಿಂಗ್, ಯು ಆರ್ ಜಸ್ಟ್ ಡ್ರೀಮಿಂಗ್ ಲೈಕ್ ದಟ್, ಸುಮ್ಮನೆ ಕನ್ಸು ಕಾಣೋದಲ್ಲ. ಓಕೆ, ಫಸ್ಟು ಗುರಿ ಹೆಂಗಿರಬೇಕು ಮನಸ್ಸು ಒಳಗಡೆ ಅಂದರೆ, ನೋಡಿ ಫೋನ್ ಯೂಸ್ ಮಾಡುವಾಗ ನಿಮ್ಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಕ್ಕೆ ಎಷ್ಟು ಖುಷಿ ಅನಿಸುತ್ತೆ, ವಾಟ್ಸಪ್ ಚಾಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ಬೇರೆ ಜೊತೆ ಫೋನಲ್ಲಿ ಮಾತಾಡೋಕ್ಕೆ ಇಷ್ಟ ಆಗುತ್ತೆ, ಯಾರೋ ಹುಡುಗಿ ಫೋನ್ ಮಾಡಿದ್ರೆ ಸಾಕು ರಾತ್ರಿ 12 ಗಂಟೆ ಕೂಡ ಹೋಗ್ತೀರಾ, ರೈಟ್? ಎಲ್ಲೋ ಊರಿಗೆ ಟೂರ್ಗದು ಹೋಗ್ಬೇಕು ಅಂತ ನಾಳೆ ಹೋಗೋದು ರೆಡಿ ಆಗಿದ್ರೆ ಇವತ್ತೇನು ಮಾಡ್ತೀರಾ, ರಾತ್ರಿ ಬೆಳಗ್ಗೆ ನಿದ್ದೆ ಬರೋಂಗಿಲ್ಲ, ಎಲ್ಲ ಬಟ್ಟೆ ಪ್ಯಾಕಿಂಗ್ ಅದು ಇದು ಮಾಡಿ ಎಷ್ಟೊಂದು ಎಕ್ಸೈಟ್ಮೆಂಟ್ ಆಗಿರುತ್ತೆ. ಆ ಎಕ್ಸೈಟ್ಮೆಂಟು ಏನಾದರೂ ನಿಮ್ಮದು ಸ್ಟಡಿ ಒಳಗಡೆ ಇದೆಯಾ? ಫಸ್ಟ್ ಕ್ವಶನ್ ಕೇಳ್ಕೊಳ್ಳಿ. ಸೊ ನಿಮ್ಗೆ ಹೆಂಗೆ ಗೊತ್ತಾಗಬೇಕು, ಸರ್ ನಾನು ಯೋಗ್ಯತೆ ಇದ್ದೀನಾ ಇಲ್ವೋ ಅನ್ನೋದು ಫಸ್ಟ್ ನೋಡ್ಕೊಳ್ಳಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಯಾಕೆಂದರೆ ನಿಮ್ಮ ತಾಯಿ ತಂದೆ ದುಡ್ಡು ವೇಸ್ಟು, ನಿಮ್ಮ ದುಡ್ಡು ವೇಸ್ಟು, ನಿಮ್ಮ ಸಮಯ ವೇಸ್ಟು, ಲೈಫ್ ವೇಸ್ಟು, ಎಲ್ಲಾನು ಹಾಳಾಗೋಗ್ಬಿಡುತ್ತೆ. ಅಟ್ಲೀಸ್ಟ್ ನಾರ್ಮಲ್ ಬೇರೆ ಒಂದು ಸಿಂಪಲ್ ಆಗಿರೋ ದಾರಿನ ಹುಡ್ಕೊಳ್ಳಿ, ಲೈಫ್ ಸೆಟ್ಲ್ ಆಗಬೇಡಿ. IAS ಆಗೋದು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಆಗೋದಲ್ಲದು, ರೈಟ್? ಯಾರಾದರೂ ತುಂಬ ಜನ ಏನಂತಾರೆ, ಹಂಗಾಗಬೇಕು ಹಿಂಗಾಗಬೇಕು, ಅದು IAS ಅಷ್ಟು ಚೆನ್ನಾಗಿರುತ್ತೆ. ಹೌದಪ್ಪ, IAS ತುಂಬ ಚೆನ್ನಾಗಿರುತ್ತೆ, IAS ತುಂಬ ಪವರ್ಫುಲ್ ಪೋಸ್ಟ್ ಅದು, ರೈಟ್? ಆದರೆ ಅದಕ್ಕೆ ನಿನ್ನ ಯೋಗ್ಯತೆನೂ ಬೇಕಲ್ಲ. ಸೊ ಒಂದ್ ವೇಳೆ ನಿಮ್ಮ ಯೋಗ್ಯತೆ ಚೆಕ್ ಮಾಡ್ಬೋದು, ಸರ್ ನನಗೆ ಹೆಂಗೆ ಗೊತ್ತಾಗಬೇಕು ನಾನು ಅದು ಎಲಿಜಿಬಲ್ ಇದ್ದೀನಿ ಅಥವಾ ಅದಕ್ಕೆ ನನ್ನ ಹತ್ರ ಎಬಿಲಿಟಿ ಇದೆ ಅಂತ ಹೆಂಗೆ ಗೊತ್ತಾಗಬೇಕು ನನಗೆ? ಫಸ್ಟ್ ಒಂದು ಕೆಲಸ ಮಾಡಪ್ಪ, ಏನು ಮಾಡಿ ಅಂದರೆ ನಿಮ್ಮ ಮೊಬೈಲನ್ನು 3 ಡೇಸ್ಗೋಸ್ಕರ ಯೂಸ್ ಮಾಡಬೇಡಿ. ಯೂಸ್ ಮಾಡಿದ್ರು ಹೆಂಗೆ ಯೂಸ್ ಮಾಡಬೇಕು ಅಂದರೆ, ಬರೀ ಕಾಲ್ ರಿಸೀವ್ ಮಾಡೋಕ್ಕೆ, ಮಾತಾಡೋಕ್ಕೆ, ಯೂಟ್ಯೂಬ್ ಓಪನ್ ಮಾಡಿದ್ರೆ ಬರೀ ಸ್ಟಡಿ ಮಾಡೋಕ್ಕಾಗಿರ್ಬೇಕು. ನೋ ಇನ್ಸ್ಟಾಗ್ರಾಮ್, ನೋ ವಾಟ್ಸಪ್, ನೋ ಫೇಸ್ಬುಕ್, ನೋ ಗೇಮಿಂಗ್ ಆ್ಯಪ್ಸ್. 3 ಡೇಸ್ನ ಅವಾಯ್ಡ್ ಮಾಡಿ, ಟೋಟಲಿ ಟಚ್ ಮಾಡಬೇಡಿ. ಯಾರಾದರೂ ಇಲ್ಲಿ ಎಷ್ಟು ಇಂಪಾರ್ಟೆಂಟ್ ಮೆಸೇಜ್ ಅದ ಬಿಟ್ಬಿಟ್ಟಿದ್ದಾನ, ಓಕೆ? ಡೈರೆಕ್ಟ್ ಆಗಿದ್ದರೆ ಕಾಲ್ ಮಾಡು ಅಂತ ಹೇಳಿ ಮಾತಾಡಿ ಅಷ್ಟೇ. ಡೋಂಟ್ ಯೂಸ್ ಇಟ್. ವಿಲ್ ಸಿ, ನೋಡೋಣ 3 ದಿವಸ ನೀನು ಫೋನ್ ಮಾಡಿದ್ರೆ ಯೂಸ್ ಇರೋಕ್ಕಾಗುತ್ತೆ ನಿನ್ನ ಕೈಯಿಂದ ಅಂತ ನೋಡೋಣ. ಓಕೆ, ದೆನ್ ಅರ್ಥ ಆಗುತ್ತೆ, ನೀವು ಮೆಂಟಲಿ ಇಷ್ಟೊಂದು ಪ್ರಿಪೇರ್ಡ್ ಆಗಿದೆಯಾ ಅಂತ. ಓದೋದಂದ್ರೆ ಹೆಂಗಿರಬೇಕು ಅಂದರೆ, ನಿನಗೆ ಓದೋದು ಬಿಟ್ಟು ಬೇರೆ ಏನೂ ಕಾಣಿಸ್ಬಾರ್ದು, ನಿನಗೆ ಊಟ ಸೇರ್ಬಾರ್ದು, ಇಷ್ಟ ಆಗ್ಬಾರ್ದು, ತಿನ್ನಕ್ಕೆ ಉಣ್ಣಕ್ಕೆ ಯಾವ್ದು ಇಷ್ಟ ಆ ಥರ ಓದಬೇಕು. ಹೆಂಗೆ ಅಬ್ದುಲ್ ಕಲಾಂ ಅವರು ಸುಮ್ಮನೆ ಸಾಧನೆ ಮಾಡೋಕ್ಕಾಗತ್ತಾ? ಒಬ್ಬ ವ್ಯಕ್ತಿ ನೋಡಿ, ವಿವೇಕಾನಂದ ಸ್ವಾಮಿಯವರು ಜೀವನ ಪೂರ್ತಿ ಪುಸ್ತಕಗಳಲ್ಲೇ ಜೀವನ ಮಾಡಬೇಕು, ರೈಟ್? ಅಂತ ಅದ್ಭುತ ಸಾಧನೆ ಮಾಡಬೇಕು ಅಂದರೆ ಅಷ್ಟೊಂದು ನಿನ್ನ ಒಳಗಡೆ ಎಕ್ಸೈಟ್ಮೆಂಟ್ ಇರಬೇಕು ಅದ್ರ ಬಗ್ಗೆ. IAS ಆಗಬೇಕು ಅನ್ನೋ ಕನಸು ಕಾಣೋದಲ್ಲ, ಓಕೆ? ಆಗಬೇಕು ಅನ್ನೋ ಆ ಮಟ್ಟಕ್ಕೆ ನಿನ್ನ ಒಂದು ಕೊಡುಗೆ ಇದೆಯಾ? ದೇರ್ ಶುಡ್ ಬಿ ಎ ಗುಡ್ ಕಾಂಟ್ರಿಬ್ಯೂಷನ್ ಫ್ರಮ್ ಯು, ರೈಟ್? ನಿಂದು ಏನು ಕೊಡುಗೆ ಇಲ್ಲ ಅಲ್ಲಿ, ಓಕೆ? 10th ಒಳಗಡೆ ನಿನ್ಗೆ ಎಷ್ಟು ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಬರುತ್ತೆ, ನೀನು ಎಷ್ಟು ಚೆನ್ನಾಗಿ ಓದಿದೀಯಾ ಅದ್ಮೇಲೆ ಕೂಡ ಡಿಪೆಂಡ್ ಆಗಿದೆ, ಓಕೆ? ಯಾಕೆಂದರೆ ನೀನು 10th ಚೆನ್ನಾಗಿ ನಿನ್ನ ಈವನ್ 40-45% ಇದೆ, ನಿನ್ನ IAS ಹೆಂಗೆ ಆಗ್ತೀಯಾ? ಓಕೆ, ನೀನು 10th ಒಳಗಡೆ ಫೇಲ್ ಕೂಡ ಆಗಿದೆಯಾ, ನೆಕ್ಸ್ಟ್ ಕಂಟಿನ್ಯೂ ಓದೋಂಥ ಕೆಪಾಸಿಟಿ. ಯಾಕಂದರೆ 3 ಗಂಟೆ 4 ಗಂಟೆ ಕೂತ್ಕೊಂಡು ಓದೋಕ್ಕಾಗಲ್ಲ. 1 ಗಂಟೆ ಕೂತ್ಕೊಂಡು ಬೋರ್ ಆಗಿಬಿಡುತ್ತೆ, ಸಾಕಾಗ್ಬಿಡುತ್ತೆ, ಯಾವಾಗ ಗೆದ್ದು ಓಡೋಗ್ಲಿ ಅನ್ನೋ ಥರ ಫೀಲ್ ಆಗುತ್ತೆ. ನೀವು 1 ಗಂಟೆ ಓದಿದ್ರೆ ಹೆಂಗೆ ಅನಿಸುತ್ತೆ ಅಂದರೆ, ಎಷ್ಟು ಓದಿದ್ದೀನಿ ಇವತ್ತು, ತುಂಬ ಓದಿದ್ದೀನಪ್ಪ, ಏನು ಮಾಡಿದೆವ ನಾನು, ಮನಸ್ಸು ನಿಲ್ತಿಲ್ಲ, ಮೊಬೈಲ್ ನೋಡ್ಬೇಕಾ, TV ನೋಡ್ಬೇಕಾ, ಏನು ತಿನ್ನಬೇಕು, ಏನು ಹೆಂಗೆ ಅನಿಸುತ್ತೆ ಅಂದರೆ ಕೇಳಬೇಡಿ, ಆ ಮಟ್ಟಕ್ಕೆ ಮೈಂಡ್ ಆಗಿಬಿಡುತ್ತೆ. ಸೊ ಕಾನ್ಸಂಟ್ರೇಟ್ ಆನ್ ದಟ್. ಅಟ್ಲೀಸ್ಟ್ 3 hours 4 hours ಪರ್ ಡೇ, 6 hours ನೀನು ಓದ್ತೀನಿ ಅಂದರೆ ಮಾತ್ರ IAS ಆಗೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಇಂಪಾಸಿಬಲ್. ನೆನ್ಪಿಟ್ಕೊಳ್ಳಿ, ನೀನು ಡೈಲಿ ನ್ಯೂಸ್ ಪೇಪರ್ ಓದಬೇಕು, ಮಂತ್ಲಿ ಮ್ಯಾಗ್ಝಿನ್ ಫಾಲೋ ಮಾಡಬೇಕು, ಎಷ್ಟು ಇಲ್ಲಿ ತನಕ ಎಲ್ಲ ಕ್ವಶನ್ ಪೇಪರ್ಗಳೆಲ್ಲ ಇದೆಯಲ್ಲ IAS ಅವುಗಳನ್ನ ರಿವಿಷನ್ ಮಾಡಬೇಕು. ಯು ಶುಡ್ ಕಾನ್ಸಂಟ್ರೇಟ್ ಆನ್ ದೋಸ್ ಥಿಂಗ್ಸ್. ದೆನ್ ನಿನಗೆ IAS, ಇಫ್ ಯು ಆರ್ ಬಿಗಿನರ್ಸ್, ನಿನಗೆ ಅದನ್ನು ಅರ್ಥ ಆಗೋಕ್ಕೆ ಎಷ್ಟೋ ದಿನಗಳು ಬೇಕು. ಅರ್ಥ ಆಯ್ತಾ? ಅಷ್ಟೊಂದು ಈಜಿಯಾಗಿ ಅರ್ಥ ಆಗಂಗಿಲ್ಲಕ್ಕೆ ನಾನು ಹೆಂಗೆ ಓದಬೇಕು, ಹೆಂಗೆ ಮಾಡಬೇಕು ಅಂತ ಎಷ್ಟೋ ದಿನಗಳ ತನಕ ನಿನಗೆ ಹೆಂಗೆ ಅನಿಸುತ್ತೆ ಅಂದರೆ, ಸ್ಟಾರ್ಟಿಂಗ್ ಒಳಗಡೆ ಬಿಟ್ಟು ಓಡೋಬೇಕು, ಸಾಕಪ್ಪ ಇದು ಆಗದೆ ಇರೋ ವಿಷಯ ಅಂತ ಅನಿಸ್ಬಿಡುತ್ತೆ. ಆದರೆ 6 ಮಂತ್ ಕಂಟಿನ್ಯೂ ಸ್ಟಡಿ ಮಾಡಿದಾಗ, 1 year ಕಂಟಿನ್ಯೂ ಸ್ಟಡಿ ಮಾಡಿದಾಗ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಂಗೆ ಅನಿಸುತ್ತೆ, ನಾನು IAS ಆಗ್ಬೋದು ಅನ್ನೋ ಒಂದು ನಂಬಿಕೆ 1 year ತನಕ ಬರೋಂಗಿಲ್ಲ, ಗ್ಯಾರಂಟಿ ನಾನು ಕೊಡ್ತಿದ್ದೀನಿ. ಎಲ್ಲರೂ ಮೈಂಡಲ್ಲಿ ಸೆಟ್, ಹೊಸ ವಿದ್ಯಾರ್ಥಿಗಳಿಗೆ ಹೇಳ್ತಿದ್ದೀನಿ, ಅಪ್ ಟು 6 month 1 year ತನಕ ನಿಮಗೆ ಅದ್ರ ಬಗ್ಗೆ ಏನೂ ಅರ್ಥ ಕೂಡ ಆಗಂಗಿಲ್ಲ. ಎಷ್ಟು ಸಬ್ಜೆಕ್ಟ್ಗಳಿವೆ, ಯಾವ ಪುಸ್ತಕಗಳು ಓದಬೇಕು,
ಹಿಸ್ಟ್ರಿ ಓದ್ಬೇಕಾ, ಜಿಯೋಗ್ರಫಿ ಓದ್ಬೇಕು, ಕನ್ಫ್ಯೂಷನ್ ಲೈಫ್ ಇರುತ್ತೆ, ಆಪ್ಷನಲ್ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅರ್ಧ ಜೀವನ ಹೊರಟೋಗ್ಬಿಡುತ್ತೆ. 6 ಮಂತ್ ಅಂದು ಹಿಂಗೆ ಹೊರಟೋಗ್ಬಿಡುತ್ತೆ. ಎಷ್ಟೋ ಜನಗಳು ಜೀವನ ಪೂರ್ತಿ ಅದರೊಳಗಡೆ ಲೈಫ್ ಹಾಳು ಮಾಡ್ಕೊಂಡಿದ್ರೆ IAS ಆಗಕ್ಕಾಗಿಲ್ಲ. ಓಕೆ, ಸೊ ಫಸ್ಟ್ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿಕ್ಕೆ, ನನ್ಗೆ ಅದು ಯೋಗ್ಯತೆ ಇದೆಯಾ ಅಂತ. ಸುಮ್ಮನೆ ಇನ್ನೊಂದು ಸುಮ್ಮನೆ ಎಲ್ಲೋ ಕೋಚಿಂಗ್ ಜಾಯಿನ್ ಮಾಡಿ ದುಡ್ಡು ಹಾಳು ಮಾಡ್ಕೋಬೇಡಿ. ಓಕೆ, ಅದು ಇಂಪಾಸಿಬಲ್ ಇದೆ. ಸುಮ್ಮನೆ ಎಲ್ಲರೂ ಎಷ್ಟೋ ಜನ ಕೋಚಿಂಗ್ ಹೋದ್ರೆ ಯಾರು IAS ಆಗಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಮನೇಲಿ ಕೂತ್ಕೊಂಡು IAS ಆಗಿದ್ದಾರೆ. IAS ಆಗ್ಬೇಕು ಅಂದ್ರೆ ಹೆಂಗ್ ಬೇಕಾದ್ರೆ ಸ್ಟಡಿ ಮಾಡ್ಬೋದು. ಹಂಗಲ್ಲಕ್ಕೆ ನಾನು ಅಲ್ಲೇ ಹೋಗಿ ಕಲಿತೀನಿ ಅನ್ನೋದನ್ನ ತಲೆಯಿಂದ ತೆಗೆದು ಬಿಡಿ, ರಿಮೂವ್ ಇಟ್. ಓಕೆ, IAS ಆಗ್ಬೇಕು ಅಂದ್ರೂ ಕೂಡ ದಮ್ ಬೇಕು. ಆ ದಮ್ ನಿಮ್ಮ ಹತ್ರ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸುಮ್ಮನೆ ಯಾವ ದುಡ್ಡು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಆಮೇಲೆ ನಿಮ್ ಡೌಟ್ಗಳೇನೇ ಕಾಮೆಂಟ್ ಅಲ್ಲಿ ಕೇಳಿ ನಾವು ಕ್ಲಿಯರ್ ಮಾಡೋಣ. ಆನ್ಲೈನ್ ಕ್ಲಾಸಸ್ ಕೂಡ ತಗೊಂಡೇ ಇರ್ತೀವಿ. ವಿ ವಿಲ್ ಹೆಲ್ಪ್ ಯು ಫಾರ್ ದಟ್. ಇದಕ್ಕೆ ಯಾವುದೇ ಫೀಸ್ ಕೊಡೋಂಥ ಅವಶ್ಯಕತೆ ಇಲ್ಲ. ಫ್ರೀ ಕ್ಲಾಸಸ್ ಇರುತ್ತೆ ನಮ್ಮ ಹತ್ರ. ನಾವು ಆದಷ್ಟು ಸ್ಟೂಡೆಂಟ್ಗಳಿಗೆ ಸಹಾಯ ಮಾಡ್ತೀವಿ. ಓಕೆ, ಮಾಡ್ತಾ ಇರ್ತೀವಿ ಮುಂದೆ ಕೂಡ. ಓಕೆ, ಎಷ್ಟೋ ಜನಗಳಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ, ಯಾವುದೋ ಪುಸ್ತಕಗಳು ಇನ್ನೂ ತೊಗೊಳಕ್ಕಾಗಲ್ಲ, ಅಷ್ಟೆಲ್ಲ ಓದೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ನಾವು ನಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ.